ಸಮಸ್ತ ವೀಕ್ಷಕರಿಗೂ ವೆಲ್ಕಮ್ ಟು ಮೈ ಚಾನಲ್. HSRP ನಂಬರ್ ಪ್ಲೇಟ್ ರಿಜಿಸ್ಟ್ರೇಷನ್ಸ್ನ ಹೇಗೆ ಮಾಡಬೇಕು, ನೀವೇ ನಿಮ್ಮ ಮೊಬೈಲ್ ಮುಖಾಂತರ ರಿಜಿಸ್ಟ್ರೇಷನ್ಸ್ನ ಹೇಗೆ ಮಾಡ್ಕೋಬೋದು ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸೈಬರ್ ಸೆಂಟರ್ಗಳಲ್ಲಿ, ಸೈಬರ್ ಕೆಫೆಗಳಲ್ಲಿ ಆನ್ಲೈನ್ ಮುಖಾಂತರ ಬೇಕಾದ್ರೂ ಮಾಡಿಸ್ಬೋದು. ಅವ್ರಿಗೆ ಎಕ್ಸ್ಟ್ರಾ ಅಮೌಂಟ್ 50 ರುಪೀಸು 100 ರುಪೀಸು ತೊಗೋತಾರೆ, ನೀವು ಕೊಟ್ಟು ಬೇಕಾದ್ರೆ ಮಾಡಿಸ್ಬೋದು. ಇಲ್ಲ ನೀವೇ ಖುದ್ದಾಗಿ ಮಾಡ್ಕೋಬೋದು. ಇಟ್ ಈಸ್ ವೆರಿ ಸಿಂಪಲ್. ವಿತಿನ್ 5 to 10 ಮಿನಿಟ್ಸ್ ಒಳಗೆ ಮುಗಿದೋಗುತ್ತೆ. ಓಕೆ, HSRP ನಂಬರ್ ಪ್ಲೇಟನ್ನು ಹಾಕಿಸ್ಕೊಳ್ಳೇಬೇಕಾ? ಎಸ್, ಇದು ಮಸ್ಟ್ ಆ್ಯಂಡ್ ಶುಡ್ ಹಾಕಿಸ್ಕೊಳ್ಳೇಬೇಕು. ಯಾರು ಹಾಕಿಸ್ಕೋಬೇಕು ಅಂದರೆ, ಮಾರ್ಚ್ 2019ಗಿಂತ ಮುಂಚೆ ಯಾರು ವೆಹಿಕಲ್ನ ಪರ್ಚೇಸ್ ಮಾಡಿರ್ತೀರೋ, ರಿಜಿಸ್ಟ್ರೇಷನ್ಸ್ ಆಗಿರುತ್ತೋ ಅವ್ರು ಮಾಡಿಸ್ಕೊಳ್ಳೇಬೇಕು. ಮಸ್ಟ್ ಆ್ಯಂಡ್ ಶುಡ್ ಎಲ್ಲರೂ ಮಾಡಿಸ್ಕೊಳ್ಳೇಬೇಕು. ವಿಧಿ ಇಲ್ಲ, ನೀವು ಮಾಡಿಸ್ಕೋಬೇಕು, ಎಲ್ಲರೂ ಮಾಡಿಸ್ಕೋಬೇಕು. HSRP ನಂಬರ್ ಪ್ಲೇಟನ್ನು ಎಲ್ಲರೂ ಸಹ ರಿಜಿಸ್ಟ್ರೇಷನ್ ಮಾಡಿಕೊಂಡು ಗಾಡಿಗೆ ಅಳವಡಿಸ್ಕೊಳ್ಳೇಬೇಕು. ಇಲ್ಲ ಅಂದರೆ ಏನಾಗುತ್ತೋ ಗೊತ್ತಿಲ್ಲ. ಫೆಬ್ರವರಿ 17th ಲಾಸ್ಟ್ ಡೇಟ್ ಇದೆ. ನೀವು ಅಷ್ಟರೊಳಗಡೆ ರಿಜಿಸ್ಟ್ರೇಷನ್ಸ್ನ ಮಾಡ್ಕೋಬೇಕು. ನಿಮ್ಮ ವೆಹಿಕಲ್ಗೆ ನಂಬರ್ ಪ್ಲೇಟ್ನ ಹಾಕಬೇಕು. ಸಪೋಸ್ ಹಾಕಿಸ್ಕೊಂಡೆಲ್ಲ ಇದ್ದೇ ಇದೆಯಲ್ಲ, ಫೈನ್ ವಸೂಲಿ ಮಾಡ್ಬೋದು ಅಥವಾ ಡೇಟನ್ನು ಮತ್ತೆ ಎಕ್ಸ್ಟೆಂಡ್ ಮಾಡ್ಬೋದು. ಸರ್ಕಾರ, ಕರ್ನಾಟಕ ಸರ್ಕಾರ ಫೆಬ್ರವರಿ 17th ಲಾಸ್ಟ್ ಡೇಟ್ ಕೊಟ್ಟಿದೆ. ಮುಂದೆ ಎಕ್ಸ್ಟೆಂಡ್ ಮಾಡುತ್ತೋ ಅಥವಾ ಇಲ್ವೋ ಗೊತ್ತಿಲ್ಲ. ಇಲ್ಲ ಫೈನ್ ವಸೂಲಿ ಮಾಡೋಕ್ಕೆ ಹೇಳುತ್ತೋ ಇಲ್ಲ ಗೊತ್ತಿಲ್ಲ. ಯಾವುದಕ್ಕೂ ರೆಡಿಯಾಗಿರಿ. 2 ವೀಲರ್ ಆಗಲಿ, 3 ವೀಲರ್ ಆಗಲಿ, 4 ವೀಲರ್ ಆಗಲಿ, ಟ್ರಕ್ ಆಗಲಿ, ಬಸ್ ಆಗಲಿ ಹಾಕಿಸ್ಕೊಳ್ಳೇಬೇಕು, ಅಳವಡಿಸ್ಕೊಳ್ಳೇಬೇಕು. ಇದು ಮಾಂಡೇಟರಿ ಬೈ ಸೆಂಟ್ರಲ್ ಗೌರ್ಮೆಂಟ್. ಓಕೆ, ಈಗ ನಂಬರ್ ಪ್ಲೇಟನ್ನು ಹೇಗೆ ನೀವು ರಿಜಿಸ್ಟರ್ ಮಾಡ್ಕೋಬೋದು ಅಂತ ಈಗ ತಿಳ್ಕೊಳ್ಳೋಣ. HSRP ನಂಬರ್ ಪ್ಲೇಟ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ನೀವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹೋಗಿ ಲಿಂಕನ್ನು ಕ್ಲಿಕ್ ಮಾಡಿದ್ರೆ ಈ ಪೇಜ್ ಓಪನ್ ಆಗುತ್ತೆ. ಹೈ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ಪ್ಲೇಟ್ ವಿತ್ ಕಲರ್ ಸ್ಟಿಕ್ಕರ್ ಅಂತ ಇದೆಯಲ್ಲ, ಇದನ್ನು ಕ್ಲಿಕ್ ಮಾಡಿ. ಬುಕ್ ಅಂತ ಇದೆ. ಓಕೆ, ಕ್ಲಿಕ್ ಮಾಡಿದ್ಮೇಲೆ ನೆಕ್ಸ್ಟು ಈ ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ಸೆಲೆಕ್ಟ್ ವೆಹಿಕಲ್ ರಿಜಿಸ್ಟ್ರೇಷನ್ ಸ್ಟೇಟ್ ಅಂತ ಇದೆ. ಕರ್ನಾಟಕ ಅಲ್ವಾ, ನೀವು ಯಾವ ಸ್ಟೇಟ್ ನೋಡಿ, ನಾವು ಕರ್ನಾಟಕ, ಅದಕ್ಕೆ ಕರ್ನಾಟಕನ ಸೆಲೆಕ್ಟ್ ಮಾಡಿಕೊಂಡೆ. ಇದಾದಮೇಲೆ ರಿಜಿಸ್ಟ್ರೇಷನ್ ನಂಬರ್, ನಿಮ್ಮ ವೆಹಿಕಲ್ ರಿಜಿಸ್ಟ್ರೇಷನ್ ನಂಬರ್ನ ಎಂಟ್ರಿ ಮಾಡಬೇಕು. RC ಬುಕ್ ತೊಗೊಳ್ಳಿ. RC ಬುಕ್ ತೊಗೊಂಡು ಅಲ್ಲಿ ಇಂಜಿನ್ ನಂಬರು, ಚಾಸಿ ನಂಬರು, ರಿಜಿಸ್ಟ್ರೇಷನ್ ನಂಬರ್ನ ಎಂಟ್ರಿ ಮಾಡಬೇಕಾಗುತ್ತೆ. ರಿಜಿಸ್ಟ್ರೇಷನ್ ನಂಬರ್ನ ಎಂಟ್ರಿ ಮಾಡಿ. ಕ್ಯಾಪಿಟಲ್ ಲೆಟ್ರ್ ಇರಲಿ, ಅಲ್ಲ KA 0. ರಿಜಿಸ್ಟ್ರೇಷನ್ ನಂಬರ್ ಎಂಟ್ರಿ ಆದಮೇಲೆ ನೆಕ್ಸ್ಟು ಚಾಸಿ ನಂಬರ್ RC ಬುಕ್ಕಲ್ಲಿ ಇರುತ್ತೆ. RC ಬುಕ್ ನೋಡಿಕೊಂಡು ಚಾಸಿ ನಂಬರ್ನ ಎಂಟ್ರಿ ಮಾಡಿ. ಕ್ಯಾಪಿಟಲ್ ಲೆಟ್ರಲ್ಲೇ ಎಂಟ್ರಿ ಮಾಡಬೇಕು. ಚಾಸಿ ನಂಬರ್ನ ಎಂಟ್ರಿ ಮಾಡಿದ್ಮೇಲೆ ನೆಕ್ಸ್ಟು ಇಂಜಿನ್ ನಂಬರ್ನ ಎಂಟ್ರಿ ಮಾಡಬೇಕು. ಅದು ಅಷ್ಟೇ ನಿಮ್ಮ RC ಬುಕ್ಕಲ್ಲಿರುತ್ತೆ. ನೋಡಿ, ಚೆಕ್ ಮಾಡ್ಕೊಂಡು ಕರೆಕ್ಟಾಗಿ ಎಂಟ್ರಿ ಮಾಡಿ. ಇನ್ ಕ್ಯಾಪಿಟಲ್ ಲೆಟರ್. ಚಾಸಿ ನಂಬರ್ನ ಎಂಟ್ರಿ ಮಾಡಿದ ಮೇಲೆ ನೆಕ್ಸ್ಟು ಕ್ಯಾಪ್ಚಾ, ಇಲ್ಲಿ ಕಾಣೋ ಕ್ಯಾಪ್ಚನ ಎಂಟ್ರಿ ಮಾಡಬೇಕು. ಕ್ಯಾಪ್ಚಾ ಎಂಟ್ರಿ ಮಾಡಿದ್ಮೇಲೆ ಕ್ಲಿಕ್ ಹಿಯರ್ ಅದನ್ನು ಕ್ಲಿಕ್ ಮಾಡಿ. ವೆಹಿಕಲ್ ಡೀಟೇಲ್ಸ್ ಅಂತ ಬರುತ್ತೆ. ಪೆಟ್ರೋಲು, ಮಾರುತಿ ಸುಜುಕಿ ಇಂಡಿಯಾ ಲಿಮಿಟೆಡ್. ಇದು ಕಾರ್, ನಾನೀಗ ಬುಕ್ ಮಾಡ್ತಿರೋದು ಕಾರ್. ಓನರ್ ನೇಮನ್ನು ನೀವೀಗ ಎಂಟ್ರಿ ಮಾಡಬೇಕು. RC ಬುಕ್ಕಲ್ಲೇ ಇರುತ್ತೆ, ಅದನ್ನು ನೋಡ್ಕೊಂಡು ಎಂಟ್ರಿ ಮಾಡಬೇಕು. ಕ್ಯಾಪಿಟಲ್ ಲೆಟರ್ ಇರಲಿ. ಇಮೇಲ್ ID ಕೇಳುತ್ತೆ. ಇಮೇಲ್ ID ಮಸ್ಟ್ ಆ್ಯಂಡ್ ಶುಡ್ ಎಂಟ್ರಿ ಮಾಡಲೇಬೇಕು. ಯಾಕೆಂದರೆ ರಿಜಿಸ್ಟ್ರೇಷನ್ಸ್ ಕಂಪ್ಲೀಟ್ ಆದಮೇಲೆ ನೀವು ಅಮೌಂಟ್ನ ಪೇ ಮಾಡ್ತೀರಾ. ಅಮೌಂಟ್ ಪೇ ಆದಮೇಲೆ ನಿಮ್ಮ ಮೊಬೈಲ್ ನಂಬರ್ಗೆ PDF ಒಂದು ಫೈಲ್ ಬರುತ್ತೆ. ಆ PDF ಫೈಲನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ಅದನ್ನು ನೀವು ನಂಬರ್ ಪ್ಲೇಟ್ ಹಾಕ್ಸೋಕೆ ಹೋಗಬೇಕಾದ್ರೆ ನೀವು ಎಲ್ಲಿ ಮೆನ್ಷನ್ ಮಾಡುತ್ತಿರೋ ಡೀಲರ್ ಹತ್ರ ಅದನ್ನು ತೋರಿಸ್ಬೇಕು. ಅದನ್ನು ತೋರಿಸ್ತಾರೆ ನಿಮ್ಗೆ, ಅವರು ನಂಬರ್ ಪ್ಲೇಟ್ನ ಹಾಕ್ತಾರೆ. ರೈಟ್? ಓಕೆ, ಇಮೇಲ್ ID ಟೈಪ್ ಆಯಿತು. ಎಷ್ಟು ಮೊಬೈಲ್ ನಂಬರ್, ಮೊಬೈಲ್ ನಂಬರ್ನ ಎಂಟ್ರಿ ಮಾಡಿ. ಅಡ್ರೆಸ್, ಈ ಅಡ್ರೆಸ್ಸು ಅಷ್ಟೇ ಬಿಲ್ಲಿಂಗ್ ಅಡ್ರೆಸ್ ಅಂತ ಇದೆ. ಅಡ್ರೆಸ್ಸನ್ನು ಏನು ಮಾಡ್ತೀರಾ ಅಂದರೆ, ಎಗೈನ್ ನಿಮ್ಮ ಆಧಾರ್ ಕಾರ್ಡಲ್ಲಿ ಅಥವಾ RC ಬುಕ್ಕಲ್ಲಿರೋ ಅಡ್ರೆಸ್ಸನ್ನು ಎಂಟ್ರಿ ಮಾಡಿ. ಟೈಪ್ ಆದಮೇಲೆ ನೆಕ್ಸ್ಟ್ ಬಟನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಈ ಇಂಟರ್ಫೇಸ್ ಓಪನ್ ಆಗುತ್ತೆ. ಎಂಟರ್ OTP, ನೀವು ಎಂಟ್ರಿ ಮಾಡಿರೋ ಮೊಬೈಲ್ ನಂಬರ್ಗೆ ಈಗ OTP ಬರುತ್ತೆ. ಅದು ನೀವೀಗ ಎಂಟ್ರಿ ಮಾಡಬೇಕು. 2324 ಬಂದಿರೋ OTP ನಂಬರ್. ಓಕೆ, ನೆಕ್ಸ್ಟ್ ಬಟನ್ನ ಕ್ಲಿಕ್ ಮಾಡ್ತೀನಿ.
ನೆಕ್ಸ್ಟ್ ಈ ಇಂಟರ್ಫೇಸ್ ಬರುತ್ತೆ. ನೆಕ್ಸ್ಟ್ ಸ್ಟೆಪ್ 1 ಮುಗೀತು. ಈಗ ಸ್ಟೆಪ್ 2 ಫಿಟ್ಮೆಂಟ್ ಲೊಕೇಶನ್. ಹೋಮ್ ಡೆಲಿವರಿ ಕೊಟ್ಟರೆ ₹225 ಪ್ಲಸ್ GST ಎಕ್ಸ್ಟ್ರಾ ಕೊಡಬೇಕು ಅವ್ರ ಮನೆಗೆ ಬಂದಾಗ. ಡೀಲರ್ ಅಪಾಯಿಂಟ್ಮೆಂಟ್ನ ಫಿಕ್ಸ್ ಮಾಡಿಕೊಂಡ್ರೆ ಯಾವುದೇ ರೀತಿ ಎಕ್ಸ್ಟ್ರಾ ಅಮೌಂಟ್ನ ಕೊಡೋ ನೆಸಿಟಿ ಇಲ್ಲ. ನಾನೀಗ ಡೀಲರ್ನ ಕ್ಲಿಕ್ ಮಾಡ್ತೀನಿ. ಆಲ್ ಅಂತ ಇದೆಯಲ್ಲ, ಇಲ್ಲಿ ಸೆಕೆಂಡ್ ಲೈನ್ ಆಲ್ ಅಂತ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿ ನಿಮಗೆ ಯಾವ ಡಿಸ್ಟಿಕಲ್ಲಿ ಬೇಕೋ ಆ ಡಿಸ್ಟಿಕ್ನ ಎಂಟ್ರಿ ಮಾಡಿ. ತುಮಕೂರು ಅಂತ ಎಂಟ್ರಿ ಮಾಡ್ತೀನಿ. ನಿಮಗೆ ಯಾವ ಡಿಸ್ಟಿಕ್ ಬೇಕೋ ಆ ಡಿಸ್ಟಿಕ್ನ ಎಂಟ್ರಿ ಮಾಡಿ. ಇಲ್ಲಿ ತುಮಕೂರನ್ನ ಕ್ಲಿಕ್ ಮಾಡ್ತೀನಿ. ತುಮಕೂರು ಕ್ಲಿಕ್ ಮಾಡಿದ್ಮೇಲೆ ಸರ್ಚ್ ಡೀಲರ್ ಪಿನ್ ಕೋಡ್ ಅಂತ ಬರ್ತಾ ಇದೆ. ಗೋ ಅನ್ನೋ ಕ್ಲಿಕ್ ಮಾಡ್ತೀನಿ. ನೋಡಿ ಇಲ್ಲಿ ಗೋ ಅನ್ನೋ ಬಟನ್ನ ಕ್ಲಿಕ್ ಮಾಡಿದ ಮೇಲೆ ಅಡ್ರೆಸ್ ಬರುತ್ತೆ. ಈ ಸಾಕೇತ್ ಆಟೋಮೊಬೈಲ್ನ ಕ್ಲಿಕ್ ಮಾಡ್ತೀನಿ. ತುಮಕೂರು ನೋಡಿ, ಕಾರ್ಗಾದರೆ ₹768 ಪೇ ಮಾಡಬೇಕು. ವಿಧಿ ಇಲ್ಲ, ಮಾಡಲೇಬೇಕು. 768 ಫಾರ್ ಕಾರ್ ನಾನೀಗ ಬುಕ್ ಮಾಡ್ತಾ ಇರೋದು. ಟೂ ವೀಲರ್ಗಾದರೆ 500 ಸಮಥಿಂಗ್ ಇರುತ್ತೆ, 500 ಸಮಥಿಂಗ್ ಇರುತ್ತೆ. ಕಾರ್ಗೆ 700 ಸಮಥಿಂಗ್ ಇದೆ, 68 ಇದೆ. ಕನ್ಫರ್ಮ್ ಡೀಲರ್, ಕನ್ಫರ್ಮ್ನ ಕ್ಲಿಕ್ ಮಾಡ್ತೀನಿ. ಸೆಕೆಂಡ್ ಸ್ಟೇಜ್ ಮುಗೀತು. ಈಗ ಥರ್ಡ್ ಸ್ಟೇಜ್. ನಿಮಗೆ ಯಾವ ಅಪಾಯಿಂಟ್ಮೆಂಟ್ ಬೇಕು, ಸ್ಲ್ಯಾಟ್ ಬೇಕು, ಅದನ್ನು ಫಿಕ್ಸ್ ಮಾಡ್ಕೊಬೇಕು. ಫೆಬ್ರವರಿ ಇಲ್ಲವೇ ಇಲ್ಲ. ಫೆಬ್ರವರಿ ಸ್ಲಾಟ್ ಎಲ್ಲ ಫಿಲ್ ಆಗಿಬಿಟ್ಟಿದ್ದಾವೆ. ನೀವೀಗ ಮಾರ್ಚ್ ಸ್ಲಾಟ್ಗೆ ಫಿಲ್ ಮಾಡಬೇಕು. ವಿಧಿ ಇಲ್ಲ, ಏನೂ ಮಾಡೋಕ್ಕಾಗಲ್ಲ. ನೋಡಿ ಈಗ ಸ್ಲಾಟ್ ಟೈಮಿಂಗ್ಸ್ ಬಂತು. 12 PM ಟು 2 PM ಇದೆ. ಬೆಟರ್ 2 PM ಟು 4 PM ಇದೆ. ನಾನು 4 PM ಟು 6 PM ಇದನ್ನು ಕ್ಲಿಕ್ ಮಾಡ್ತೀನಿ. ಅವೈಲಬಲ್ ಅಂತ ಇದೆ. ನೆಕ್ಸ್ಟು ಕನ್ಫರ್ಮ್ ಆ್ಯಂಡ್ ಪ್ರೊಸೀಡ್ ಈ ಬಟನ್ನ ಕ್ಲಿಕ್ ಮಾಡ್ತೀನಿ. ಓಕೆ, ಹೀಗೆ ನೆಕ್ಸ್ಟು ಈ ಇಂಟರ್ಫೇಸ್ ಬರುತ್ತೆ. ನೀವು ಬುಕ್ ಮಾಡಿರೋ ಡೀಲರ್ ಬರುತ್ತೆ, ಅಪಾಯಿಂಟ್ಮೆಂಟ್ ಟೈಮ್ ಬರುತ್ತೆ, ಡೇಟ್ ಬರುತ್ತೆ, ಅಪಾಯಿಂಟ್ಮೆಂಟ್ ಟೈಮ್ ಸ್ಲಾಟ್ ಬರುತ್ತೆ. ನೆಕ್ಸ್ಟು ನಿಮ್ಮ ವೆಹಿಕಲ್ಲು, ಚಾಸಿ ನಂಬರು, ಕನ್ಫರ್ಮ್ ಆ್ಯಂಡ್ ಪ್ರೊಸೀಡ್ನ ಕ್ಲಿಕ್ ಮಾಡಬೇಕು. ಎಸ್ ಕ್ಲಿಕ್ ಮಾಡಿದೆ. ಒಂದ್ಸಲ ನೀವು ವೆರಿಫೈ ಮಾಡಿ ಅಂತ ಬರುತ್ತೆ. ಓನರ್ ನಂಬರ್ನ, ಮೊಬೈಲ್ ನಂಬರ್ನ ಚೆಕ್ ಮಾಡ್ಕೊಳ್ಳಿ. HSRP ಪ್ಲೇಟ್ ಕಾಸ್ಟ್ ₹600 ಆದರೆ ಕನ್ವೀನಿಯನ್ಸ್ ಫೀಸ್, ನೀವು ನಂಬರ್ ಪ್ಲೇಟ್ನ ಫಿಕ್ಸ್ ಮಾಡ್ತಾರಲ್ಲ ಅವ್ರಿಗೆ ₹50ನ ಕಂಪ್ನಿನೇ ಕೊಡುತ್ತೆ. ನೀವು ಡೀಲರ್ಗೆ ಹತ್ರ ಹೋದಾಗ ಅಲ್ಲಿ ಯಾವುದೇ ರೀತಿ ಅಮೌಂಟ್ನ ಅವರೂ ಕೇಳಲ್ಲ, ನೀವು ಕೊಡೋ ನೆಸಿಟಿ ಇಲ್ಲ. ಇನ್ನು ಗ್ರಾಸ್ ಟೋಟಲ್ 650 ಆಯಿತು. ಇದಕ್ಕೆ GST, ಸೆಂಟ್ರಲ್ ಸ್ಟೇಟ್ GST. ನೋಡಿ, ಈ ನಂಬರ್ ಪ್ಲೇಟ್ಗೂ ಸಹ ಸ್ಟೇಟ್ GST ಇದೆ, ಹಾಗೆ ಸೆಂಟ್ರಲ್ GST ಇದೆ. ಸೊ ಟೋಟಲಿ ಇಷ್ಟ ಆದಮೇಲೆ ₹768 ಬಂತು. ಓಕೆ, ಐ ಅಗ್ರಿ ಟು ದಿ ಟರ್ಮ್ ಆ್ಯಂಡ್ ಕಂಡೀಷನ್ನ ಕ್ಲಿಕ್ ಮಾಡ್ಕೊಳ್ಳಿ. ಪೇ ಆನ್ಲೈನ್ನ ಕ್ಲಿಕ್ ಮಾಡಿ. ಇದು ಯಾವುದೂ ಮೋಸ ಇಲ್ಲ, ಏನು ವರಿ ಮಾಡಬೇಡಿ. ಓಕೆ, UPI ಫೋನ್ಪೇ ಬೇಕಾದ್ರೂ ಕೊಡ್ಬೋದು, UPI ಗೂಗಲ್ ಪೇ ಬೇಕಾದ್ರೂ ಕೊಡ್ಬೋದು. ನಿಮ್ಮ ಇಷ್ಟ, ನೀವು ಯಾವ್ದು ಪೇ ಬೇಕಾದ್ರೂ ಕೊಡ್ಬೋದು, ನೋ ಪ್ರಾಬ್ಲಮ್. ಇಲ್ಲ ಕಾರ್ಡ್ ಬೇಕಾದ್ರೂ ಹಾಕ್ಬೋದು, ನೆಟ್ ಬ್ಯಾಂಕಿಂಗ್ ಮಾಡ್ಬೋದು. ಓಕೆ, ವ್ಯಾಲೆಟಲ್ಲಿ ಮಾಡ್ಬೋದು. ಕಂಟಿನ್ಯೂ ಕ್ಲಿಕ್ ಮಾಡಿದ್ದೀನಿ. ನೆಕ್ಸ್ಟು ಪಾಸ್ವರ್ಡ್ ಬರುತ್ತೆ. ನಾನು ಪಾಸ್ವರ್ಡ್ ಕ್ಲಿಕ್ ಆದಮೇಲೆ ಪೇಮೆಂಟ್ ಸಕ್ಸಸ್ಫುಲ್ ಅಂತ ಬರುತ್ತೆ. ಓಕೆ, ಪ್ರಿಂಟ್ ಅದನ್ನು ಕ್ಲಿಕ್ ಮಾಡ್ತೀನಿ. ನಾನು PDF ನೋಡಿ ಬಂತು, ಓಪನ್ ವಿತ್ PDF ನಾನು ಕ್ಲಿಕ್ ಮಾಡ್ತೀನಿ. ಎಸ್, ಈಗ ನಿಮ್ಮ ಮೊಬೈಲ್ಗೆ PDF ಬಂದಿದೆ. ಇದನ್ನು ನೀವು ಎಲ್ಲಿ ಫಿಟ್ ಮಾಡ್ತೀವಿ ಅಂತ ಅಪಾಯಿಂಟ್ಮೆಂಟ್ ತೊಗೊಂಡಿದ್ರು ಆ ಡೀಲರ್ ಹತ್ರ ಹೋಗಿ ಇದನ್ನು ತೋರಿಸ್ಬೇಕು. ಅವರು ನಿಮಗೆ ನಂಬರ್ ಪ್ಲೇಟ್ನ ಹಾಕ್ಕೊಡ್ತಾರೆ. ಅಲ್ಲಿ ನಂಬರ್ ಪ್ಲೇಟ್ಗೆ ಯಾವುದೇ ರೀತಿ ಚಾರ್ಜಸ್ನ ಕೊಡೋ ಹಾಗಿಲ್ಲ. ಕೊಟ್ಟರೆ ಅದು ನಿಮ್ಮ ಇಷ್ಟ ಅಷ್ಟೇ.